ವಿಚಾರಣಾಧೀನ ಕೈದಿಗಳಿಗೆ ನೀಡುವ ಆಹಾರದಲ್ಲಿ ಒಂದಿಷ್ಟು ಜೈಲಿನ ಸಿಬ್ಬಂದಿಗಳಿಗೂ ನೀಡುತ್ತಿರುವುದು ಗೋಕಾಕ್ ಸಬ್ ಜೈಲ್ನಲ್ಲಿ ಕಂಡುಬಂದಿದೆ. ಗೋಕಾಕ್ ನಗರದಲ್ಲಿರುವ ಸಬ್ ಜೈಲ್ನಲ್ಲಿರುವ ವಿಚಾರಣಾಧೀನ ಮತ್ತು ಶಿಕ್ಷೆಗೆ ಒಳಪಟ್ಟಿರುವ ಕೈದಿಗಳಿಗೆ ಸರ್ಕಾರದಿಂದ ವಾರಕ್ಕೊಮ್ಮೆ ಕೈದಿಗಳ ಸಂಖ್ಯೆ ಅನುಗುಣವಾಗಿ ತತ್ತಿ ಮತ್ತು ಚಿಕನ್ ನೀಡಲಾಗುತ್ತದೆ. ಆದರೆ ಗೋಕಾಕ್ನ ಸಬ್ ಜೈಲ್ನಲ್ಲಿರುವ ಕೈದಿಗಳಿಗೆ ನೀಡುವ ಚಿಕನ್ನಲ್ಲಿಂದು ಅಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಚಿಕನ್ ನೀಡುತ್ತೇವೆ ಎಂದು ಸಬ್ ಜೈಲಿಗೆ ಚಿಕನ್ ಪೂರೈಸುವ ಬಿಸ್ಮಿಲ್ಲಾ ಚಿಕನ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿರುವಾತ ಬಾಯಿ ಬಿಟ್ಟಿದ್ದಾನೆ. ಪ್ರತಿ ಶುಕ್ರವಾರದಂದು ಗೋಕಾಕ್ ಸಬ್ ಜೈಲಿನಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳಿಗೆ 8 ಕಿಲೋ ಮತ್ತು ಜೈಲಿನ ಸಿಬ್ಬಂದಿಗಳಿಗೆ 5 ಕಿಲೋ ಚಿಕನ್ ಕೊಡುತ್ತೇವೆ ಎಂದು ಬಿಸ್ಮಿಲ್ಲಾ ಚಿಕನ್ ಸೆಂಟರಿನಿಂದ ತಂದು ಕೊಡುವಾತ ಹೇಳಿದ್ದಾನೆ. ಇನ್ನು ಅಷ್ಟೇ ಅಲ್ಲ, ಈತನು ಕೂಡ ಬಾಲಕನಾಗಿದ್ದು ಇಂಥವನಿಂದ ಜೈಲಿನ ಅಧಿಕಾರಿ ಸಿಬ್ಬಂದಿಗಳು ಚಿಕನ್ ತರುವಿಸಿಕೊಳ್ಳುತ್ತಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ಈ ರೀತಿ ಕೈದಿಗಳಿಗೆ ನೀಡುವ ಆಹಾರವನ್ನು ಕಸಿದುಕೊಳ್ಳುತ್ತಿರುವುದು ಎಷ್ಟು ಸರಿ ಎಂಬಂತಾಗಿದೆ. ಇತ್ತ ಗೋಕಾಕ್ ಕಾರ್ಮಿಕ ನಿರೀಕ್ಷಕರು ಬಾಲಕನ ಕೈಯಲ್ಲಿ ಜೈಲಿಗೆ ಚಿಕನ್ ಕೊಟ್ಟು ಕಳುಹಿಸುತ್ತಿರುವ ಬಿಸ್ಮಿಲ್ಲಾ ಚಿಕನ್ ಸೆಂಟರ್ ಮೇಲೆ ಜೈಲಿನ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನ ಜನ ಕಾಯ್ದು ನೋಡುತ್ತಿದ್ದಾರೆ. ವಾರಕ್ಕೆ ಒಂದ್ಸಲ ತತ್ತಿ ಕೊಡ್ತೀನಿ ರೀ, ಮಂಗಳಾರದ ತತ್ತಿ ಕೊಡ್ತೀನಿ ರೀ. ಮಂಗಳಾರ ದಿನ ತತ್ತಿ ಎಷ್ಟು ಕೊಡ್ತಿ? ತತ್ತಿ ರೀ ಅವ್ರು 8 ಮಂದಿ ಇರ್ತಾರೆ ಅಷ್ಟೇ. ಚಿಕನ್ ಎಷ್ಟು ಕೊಡ್ತಿ? ಚಿಕನ್ ಚಿಕನ್ 2 ಕಿಲೋ ಫಿಕ್ಸ್ ರೀ. 2 ಕಿಲೋ ವಾರಕ್ಕೆ? ಹಾಂ ರೀ. 8 ಕಿಲೋ ಸ್ಟಾಪ್ 5 ಕಿಲೋ. ಸ್ಟಾಪಿಗೆ 5 ಕಿಲೋ? ಹಾಂ ರೀ. ಸ್ಟಾಪ್ ಅಂದ್ರೆ ಯಾರು? ಪೊಲೀಸ್ಗಳು ಎಲ್ಲರೂ. ಅವರಿಗೆ 5 ಕಿಲೋ. ಮತ್ತು ಅವ್ರ ಕೈದಿಗಳಿಗೆ 2 ಕಿಲೋ. ಕೈದಿಗಳಿಗೆ 8 ಕಿಲೋ. ಅಂಗಡಿಯಲ್ಲಿ ಬರ್ತೀನಿ ಬಿಸ್ಮಿಲ್ಲಾ ಚಿಕನ್ ಸೆಂಟರ್ 13 ಕಿಲೋ. ಎಷ್ಟು ದಿವಸ ತರ್ತಿ? ವಾರಕ್ಕೊಮ್ಮೆ? ಬ್ಯೂರೋ ರಿಪೋರ್ಟ್ ಮನೋಹರ ಮೇಗೇರಿ, BV5 ನ್ಯೂಸ್ ಕನ್ನಡ, ಗೋಕಾಕ್. BV News 5 channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.